ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೆಟೀರಿಯಲ್ಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ಏನೇನು ಬೇಕು ಮೆಟೀರಿಯಲ್ಸ್ ಏನೇನು ಬೇಕಾಗುತ್ತೆ ನಮಗೆ ಅರಿ ವರ್ಕಲ್ಲಿ ಅನ್ನೋಕ್ಕೋಸ್ಕರ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬ್ಲ್ಯಾಕ್ ಕಲರ್ ಪಾಪ್ಲಿನ್ ಬಟ್ಟೆ ಬೇಕಾಗುತ್ತೆ, ಹಾಗೆ ಥ್ರೆಡ್ ಬೇಕಾಗುತ್ತೆ. ನಾನು ಮೊದಲೇ ವಿಡಿಯೋ ಹೇಳಿದ್ದೆ ಒಂದು. ಸೊ ತುಂಬ ಜನ ನನಗೆ ಮೆಟೀರಿಯಲ್ಸ್ ಬಗ್ಗೆ ಹೇಳಿ ಅನ್ನೋದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ. ಸೊ ಇದು ಥ್ರೆಡ್ ಬೇಕಾಗುತ್ತೆ, ನಮ್ಗೆ ಈ ಥ್ರೆಡ್ ನಮ್ಗೆ ಬೇಕಾಗುತ್ತೆ. ನೆಕ್ಸ್ಟ್ ನಮಗೆ ಈ ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ. ನೋಡಿ, ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ. ಆಮೇಲೆ ಜರ್ದೋಸಿ ಬೇಕಾಗುತ್ತೆ. ಇದು ಎಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ನಮಗೆ ಇದು ವೈಟ್ ಥ್ರೆಡ್ ಇದು ಬೇಕಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ನಮಗೆ. ಹಾಗೆ ಮೇನ್ ಆಗಿರೋದು ಅಂದರೆ ನಾವು ಏನೇ ಬೀಡ್ಸ್ ಗ್ಲೂ ಮಾಡೋದಕ್ಕೋಸ್ಕರ ನಮಗೆ ಗ್ಲೂ ಬೇಕಾಗುತ್ತೆ, ಅಂದರೆ ಗಮ್ ಬೇಕಾಗುತ್ತೆ. ಸೊ ಮೇನ್ ಅಂದರೆ ನಮಗೆ ಪೆನ್ಸಿಲು, ವೈಟ್ ಪೆನ್ಸಿಲೇ ತೊಗೊಬೇಕಾಗುತ್ತೆ. ಇದು ನಾನು ಯೂಸ್ ಮಾಡಿರೋದು. ಹಾಗೆ ಕಟರ್ ಇರಲೇಬೇಕು. ಆಮೇಲೆ ಇದು ಸೂಜಿಗಳು ನೋಡಿ, ಇದು ಜರ್ದೋಸೆ ಹಾಕೋದಕ್ಕೆ, ಹಾಗೆ ಇನ್ನೊಂದು ಬೀಡ್ಸ್ ಹಾಕೋದಕ್ಕೆ, ಮತ್ತು ಇದು ಕೂಡ ಅಷ್ಟೇ ಬೀಡ್ಸ್ ಹಾಕೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ ನಾನು. ಇದು ನಾವು ಥ್ರೆಡ್ ಮಾಡೋದಕ್ಕೆ, ವರ್ಕ್ ಮಾಡೋದಕ್ಕೆ ಈ ನೀಡಲ್ ತೊಗೊಂಡಿದ್ದೀನಿ. ಹಾಗೆ ನಾವು ಮೇನ್ ಬೇಕಾಗಿರೋದು ಅಂದರೆ ಅರಿ ವರ್ಕಿಂದು ಸ್ಟ್ಯಾಂಡ್ ಬೇಕಾಗುತ್ತೆ. ನಮಗೆ 18 ಇಂಚಿನ ಅರಿ ವರ್ಕಿನ ಸ್ಟ್ಯಾಂಡ್ ಬೇಕಾಗುತ್ತೆ. ನೋಡಿ, ಈ ಸ್ಟ್ಯಾಂಡ್ ಬೇಕಾಗುತ್ತೆ. ಇದಕ್ಕೆ ಫುಲ್ಲು ನಾನು ಸ್ಟಿಕ್ ಅಂದರೆ ಟೇಪ್ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಇದು ಏನೋ ಆಗಬಾರ್ದು, ಡ್ಯಾಮೇಜ್ ಆಗಬಾರ್ದು ಅನ್ನೋಕ್ಕೋಸ್ಕರ ಟೇಪ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾವು ಏನೇನು ಇದು ಅಂದರೆ ನೆಕ್ಸ್ಟು ಏನು ಬೇಕಾಗುತ್ತೆ ಅಂತಂದರೆ ಅರಿ ವರ್ಕಿನ ಸ್ಟ್ಯಾಂಡ್ ಬೇಕಾಗುತ್ತೆ. ನನಗೆ ತೋರಿಸ್ತಾ ಇದ್ದೀನಿ. ನೋಡಿ, ನನಗೆ ಕಾಣಿಸ್ತದೆ ಅಂತ ಅಂದ್ಕೊತೀನಿ. ನೋಡಿ, ಸೇಮ್ ಇದೇ ಥರ ನಾವು ಫಿಕ್ಸ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಅದು ನೀವು ನೋಡಿ ಪಾರ್ಟ್ 2 ಮಾಡ್ತೀನಿ. ಇದೊಂದು ಮಾಹಿತಿ ಏನಂತಂದರೆ, ನಾನು ಏನು ಅಪ್ಡೇಟ್ ಮಾಡ್ತೀನಲ್ಲ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಪೋರ್ಟ್ ಬೇಕಾಗುತ್ತೆ.